ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಲ್ಲಿ ನೋಡ್ಬೋದು ನೀವು ಸಹಕಾರಿ ಬ್ಯಾಂಕ್ ನೇಮಕಾತಿ ಬಂದು ನಿಮಗೆ ಕರ್ನಾಟಕ ಸ್ಟೇಟು ಸೌಹಾರ್ದ ಫೆಡರಲ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಬಂದು ನಿಮಗೆ ನೇಮಕಾತಿಯನ್ನು ನಿಮಗೆ ಅನೌನ್ಸ್ ಮಾಡಿದ್ದಾರೆ. ಈ ವರ್ಷ ಅಂದರೆ ತುಂಬ ಜನ ವೆಯ್ಟ್ ಮಾಡ್ತಿದ್ರು. KMFದು ನೇಮಕಾತಿಗಳೆಲ್ಲ ಈ ವರ್ಷ ಮೇ ಬಿ ಎಲ್ಲ ಸ್ಟಾಪ್ ಆಗಿರೋ ನೇಮಕಾತಿಗಳೆಲ್ಲ ಸಂಪೂರ್ಣವಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಫರ್ದರ್ ಅಪ್ಡೇಟ್ಸ್ ಎಲ್ಲ ನಾನು ಅಪ್ಡೇಟ್ ಮಾಡ್ತೀನಿ. ಮತ್ತು ಇಲ್ಲಿ ಬಂದು ನಿಮಗೆ ಒಟ್ಟು ಬಂದು ನಿಮಗೆ 39 ಹುದ್ದೆಗಳು ಖಾಲಿ ಇದ್ದು. ಆ ಹುದ್ದೆಗಳು ನಿಮಗೆ ಅದಕ್ಕೆ ಅಪ್ಲಿಕೇಶನ್ ಯಾವ ಥರ ಆಗಬೇಕು ಮತ್ತು ಎಷ್ಟೆಷ್ಟು ಹುದ್ದೆಗಳಿದೆ, ಯಾವುದ್ರಲ್ಲಿ ಎಷ್ಟು ಹುದ್ದೆಗಳಿದೆ ಅಂತ ಸಂಪೂರ್ಣವಾದ ಮಾಹಿತಿ ನಾವು ವಿಡಿಯೋಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ಗೆ ವಿಸಿಟ್ ಮಾಡಿದರೆ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಸಹ ನೀವು ಆನ್ ಮಾಡ್ಕೊಳ್ಳಿ 100%. ನಿಮಗೆ ಜಾಬ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಎಲ್ಲ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಇಲ್ಲಿ ಬಂದು ನಿಮಗಿಲ್ಲಿ ಅಫಿಷಿಯಲ್ ವೆಬ್ಸೈಟ್ ನೋಡ್ಬೋದು. ನಿಮಗಿಲ್ಲಿ ಕರ್ನಾಟಕ ಸ್ಟೇಟ್ ಸೌಹಾರ್ದ ಬ್ಯಾಂಕಲ್ಲಿ ಬಂದು ನಿಮಗೆ ಇಲ್ಲಿ ಸಹ ಅಫಿಷಿಯಲ್ ನೋಟಿಫಿಕೇಶನ್ ಸಹ ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಲಿಂಕು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಸಹ ಕೊಡ್ತೀನಿ. ಅಲ್ಲಿ ನೀವು ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಲಿಂಕ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಿಮಗೆ ಇಲ್ಲಿ ಬಂದು ನಿಮಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಬಂದು ಮತ್ತು ಇಲ್ಲಿ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ 2024 ಅಂತ. ಇದು ಬಂದು ನಿಮಗೆ ನೇಮಕಾತಿದು ಹುದ್ದೆಗಳು ಸಂಪೂರ್ಣವಾದ ಮಾಹಿತಿ ಇದರಲ್ಲಿದೆ. ಮತ್ತು ಅಪ್ಲಿಕೇಶನ್ ಫಾರ್ಮ್ ಅಪ್ಲಿಕೇಶನ್ ಫಾರ್ಮ್ ಬಂದು ನಿಮಗೆ ನೀವು ಅಪ್ಲಿಕೇಶನ್ ಆನ್ಲೈನಲ್ಲಿ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ನೀವು ಬಂದು ನಿಮಗೆ ಇದನ್ನು ಅಪ್ಲಿಕೇಶನ್ ನೀವು ಫಿಲ್ ಮಾಡಿ ನೀವು ಪೋಸ್ಟಲಲ್ಲಿ ಕಳಿಸ್ಬೇಕಾಗಿರುತ್ತೆ. ಅದು ಪ್ರೊಸೀಜರ್ ಸಹ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ಬಂದು ನೋಡ್ಬೋದು ನೀವು. ಇಲ್ಲಿ ಬಂದು ನಿಮಗೆ ಇದು ನಿನ್ನೆ ಅನೌನ್ಸ್ ಆಗಿರೋದು. 25ನೇ ತಾರೀಕು ಅನೌನ್ಸ್ ಆಗಿದೆ. ಇಲ್ಲಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಕಡೆಯಿಂದ ಅಲ್ಲಿ ಇರುವಂಥ ಖಾಲಿ ಇರೋ ವಿವಿಧ ಹುದ್ದೆಗಳನ್ನ ನಿಮಗೆ ಗುತ್ತಿಗೆ ಆಧಾರದಲ್ಲಿ ಅಂದರೆ ಕಾಂಟ್ರಾಕ್ಟ್ ಬೇಸಸಲ್ಲಿ ನಿಮಗೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಮತ್ತು ನೇಮಕಾತಿಯನ್ನು ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ರಾಜ್ಯ ಸೌಹಾರ್ದ ಅಧಿನಿಯಮ 1997 ಅದರ ಪ್ರಕಾರ ನಿಮಗೆ ಆಯ್ಕೆಯನ್ನು ಮಾಡ್ಕೊಳ್ತಾರೆ. ಅದು ಬಂದು ನಿಮ್ಗೆ ಇಲ್ಲಿ ಮೊದಲನೇ ಬಂದು ನಿಮಗೆ ಹುದ್ದೆಗಳ ಮಾಹಿತಿಗಳಾದರೆ ಇಲ್ಲಿ ಬಂದು ನಿಮಗೆ ಸಣ್ಣದು ಲೆಕ್ಕ ಪರಿಶೋಧಕರು ಬಂದು ನಿಮಗೆ ಒಟ್ಟು ಒಂದು ಹುದ್ದೆ ಆಗಿರುತ್ತೆ. ಒಂದು ಹುದ್ದೆ ಇರುತ್ತೆ ಖಾಲಿ. ಮತ್ತು ಇಲ್ಲಿ ಮಾನ್ಯತೆ ಪಡೆದ ಪ್ರಾಧಿಕಾರದಿಂದ CA ಅಥವಾ CS ಮತ್ತು ಅದು ನಿಮಗೆ ಎಜುಕೇಷನ್ ನೀವು ಪಡೆದಿರಬೇಕಾಗಿರುತ್ತೆ. ಮತ್ತು ವಯೋಮಿತಿ ಬಂದು ನಿಮಗೆ 35 ವರ್ಷ ಮ್ಯಾಕ್ಸಿಮಮ್ ಆಗಿರಬೇಕಾಗಿರುತ್ತೆ. ಮತ್ತು ಇಲ್ಲಿ ಬಂದು ನಿಮಗೆ ಕಾನೂನು ಅಧಿಕಾರಿ ಶ್ರೇಣಿ ಬಂದು ನಿಮಗೆ ಅಂದರೆ 2 ಹುದ್ದೆಗಳಿರುತ್ತೆ. ಅದಕ್ಕೆ ಬಂದು ನಿಮಗೆ ಅಧಿಕೃತ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿ ಕಡ್ಡಾಯ ಪಡೆದಿರಬೇಕು. ಮತ್ತು ಕಂಪ್ಯೂಟರ್ ಪರಿಣಿತಿ ಕಡ್ಡಾಯ. ಮತ್ತು ಬ್ಯಾಂಕಿಂಗ್ ಅಥವಾ ಸಹಕಾರಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅನುಭವ ಅಂದರೆ ಬ್ಯಾಂಕಲ್ಲಿ ಸಹ ನಿಮಗೆ ಇಲ್ಲಿ ಬಂದು ನಿಮ್ಗೆ ಕೆಲವೊಂದು ಹುದ್ದೆಗಳೆಲ್ಲ ಬಂದು ನಿಮಗೆ ಎಕ್ಸ್ಪೀರಿಯನ್ಸ್ ಮೇಲೆ ಎಕ್ಸ್ಪೀರಿಯನ್ಸ್ ಸಹ ಇರೋರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಹೇಳಿದರೆ. ಅದನ್ನು ನಾನು ನಿಮಗೆ ಅಪ್ಲಿಕೇಶನಲ್ಲಿ ನಾನು ಮೆನ್ಷನ್ ಮಾಡ್ತೀನಿ. ಮತ್ತು ಇಲ್ಲಿ ಮಾನವ ಸಂಪನ್ಮೂಲ ಅಧಿಕಾರಿ ಬಂದು ನಿಮಗೆ ಇಲ್ಲಿ ಬಂದು ಒಂದು ಹುದ್ದೆ ಇರುತ್ತೆ. ಮತ್ತು ಅಧಿಕೃತದಿಂದ MBA ಮತ್ತು MBA HR ಪದವಿ ಅಂದರೆ HRದು ಹ್ಯೂಮನ್ ರಿಸೋರ್ಸದು ನಿಮಗೆ ಪದವಿ ಪಡೆದಿರಬೇಕಾಗಿರುತ್ತೆ. ಮತ್ತು ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ಮತ್ತು ಇಲ್ಲಿ ಅನುಭವ ಇರೋರಿಗೆ ಆದ್ಯತೆ ಕೊಡಲಾಗಿದೆ ಅಂತ ಮೆನ್ಷನ್ ಮಾಡಿದರೆ. ಮತ್ತು ಇಲ್ಲಿ ಬಂದು ನಿಮಗೆ ತರಬೇತಿ ಅಧಿಕಾರಿ ಶ್ರೇಣಿ ಅಧಿಕೃತ ವಿಶ್ವವಿದ್ಯಾಲಯದ MA ಅಥವಾ MSW ಪದವಿ ಮತ್ತು ಕಂಪ್ಯೂಟರ್ ಎಲ್ಲ ಹುದ್ದೆಗಳಿಗೂ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕಾಗಿರುತ್ತೆ. ಮತ್ತು ಇಲ್ಲಿ ಬಂದು ನಿಮಗೆ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ಅಂದರೆ ಕಿರಿಯ ಅಧಿಕಾರಿ ಶ್ರೇಣಿ ಬಂದು ನಿಮಗೆ ಒಟ್ಟು 11 ಹುದ್ದೆಗಳಿರುತ್ತೆ. ಮತ್ತು ಅಧಿಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿ ಪಡೆದಿರಬೇಕು. ಅದು ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ಮತ್ತು ಅನುಭವ ಇರೋರಿಗೆ ಮೊದಲ ಆದ್ಯತೆ ಅಂತ ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ವಯೋಮಿತಿ ಲಾಸ್ಟ್ ಬಂದು ನಿಮಗೆ ಮ್ಯಾಕ್ಸಿಮಮ್ ಬಂದು ಗರಿಷ್ಠ ಬಂದು ನಿಮಗೆ 30 ವರ್ಷಗಳಾಗಿರುತ್ತೆ. ಮತ್ತು ನೆಕ್ಸ್ಟು ನಿಮಗೆ ಸಹಾಯಕರು ಬಂದು ನಿಮಗೆ ಒಟ್ಟು 8 ಹುದ್ದೆಗಳಿರುತ್ತೆ. 8 ಹುದ್ದೆಗಳು. ಮತ್ತು ಅದರಲ್ಲಿ ಬಂದು ನಿಮಗೆ ಅಧಿಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಪದವಿ ಪಡೆದಿರಬೇಕು. ಅಥವಾ BM BCom ಮತ್ತು BBA ಪದವಿ ಆದ್ಯತೆ ಮಾಡಿರೋರಿಗೆ ಫಸ್ಟ್ ಪ್ರಿಫರೆನ್ಸ್ ಅಂತ ಕೊಟ್ಟಿದ್ದಾರೆ. ಮತ್ತು ಕಂಪ್ಯೂಟರ್ ಜ್ಞಾನ ಮತ್ತು ವಯೋಮಿತಿ ಗರಿಷ್ಠ ಬಂದು ನಿಮಗೆ 30 ವರ್ಷ. ಇಲ್ಲಿ ಬಂದು ನಿಮಗೆ ಟೈಪಿಸ್ಟ್ ಕಮ್ ಅಷ್ಟನ್ನು ಅಂತ ಸಹಾಯಕ ಶ್ರೇಣಿ ಒಟ್ಟು ಹುದ್ದೆ ಬಂದು ನಿಮಗೆ 2 ಹುದ್ದೆಗಳಿರುತ್ತೆ. ಇದಕ್ಕೆ ಬಂದು ನಿಮಗೆ ಪದವಿ ಆಗಿರಬೇಕಾಗುತ್ತೆ, ಡಿಗ್ರಿ ಆಗಿರಬೇಕಾಗಿರುತ್ತೆ. ಮತ್ತು ಕನಿಷ್ಠ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ಮತ್ತು ಶೀಘ್ರ ಲಿಪಿಯನ್ನು ಸ್ಟೆನೋಗ್ರಾಫನ್ನು ಅದನ್ನು ನೀವು ಕಲ್ತಿರಬೇಕಾಗಿರುತ್ತೆ. ಇಲ್ಲಿ ಬೆರಳಚ್ಚು ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಟೈಪ್ ಮಾಡೋರು
ಸೊ ಹೊಂದಿರಬೇಕಾಗಿರುತ್ತೆ. ಮತ್ತು ಅದಕ್ಕೆ 30 ವರ್ಷ ಗರಿಷ್ಠ ಆಗಿರುತ್ತೆ. ಮತ್ತು ಇಲ್ಲಿ ಕಿರಿಯ ಸಹಾಯಕರ ಹುದ್ದೆಗಳು ಬಂದು ನಿಮಗೆ ಒಟ್ಟು 11 ಹುದ್ದೆಗಳಿರುತ್ತೆ. ಇದಕ್ಕೆ ಒಂದು ನಿಮಗೆ ಪದವಿ ಪೂರ್ವ ಶಿಕ್ಷಣ ಅಂದರೆ PUC ಹೊಂದಿರುವವರು ಸೊ ಈ ಹುದ್ದೆಗಳಿಗೆ ಅರ್ಹತೆ ಆಗಿರ್ತಾರೆ. ಮತ್ತು ಇದಕ್ಕೆ ಕಂಪ್ಯೂಟರ್ ಜ್ಞಾನ ಅಂದರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇರಬೇಕಾಗಿರುತ್ತೆ. ಮತ್ತು ಇಲ್ಲಿ ಬಂದು ನಿಮಗೆ 25 ವರ್ಷಗಳು ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ ಆಗಿರುತ್ತೆ. ಇಲ್ಲಿ ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಉಪಸಿಬ್ಬಂದಿ ಕಮ್ ವಾಹನ ಚಾಲಕ ಇದು ಬಂದು ನಿಮಗೆ SLC ಆಗಿದ್ದು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗಿರುತ್ತೆ. ಇದಕ್ಕೆ ಗರಿಷ್ಠ ಬಂದು ನಿಮಗೆ 25 ವರ್ಷ. ಮತ್ತು ಇಲ್ಲಿ ಲಘು ವಾಹನ ಮತ್ತು ಚಾಲಕರು ಬಂದು ನಿಮಗೆ 3 ವರ್ಷ ಅನುಭವ ಹೊಂದಿರಬೇಕಾಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಇಂಪಾರ್ಟೆಂಟು ಇನ್ಸ್ಟ್ರಕ್ಷನ್ಸು ಅಂದರೆ ಗಮನಿಸಬೇಕಾದಂಥ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ಇದು ಬಂದು ನಿಮಗೆ ಈ ಮೇಲಿನ ಎಲ್ಲ ಹುದ್ದೆಗಳು ಕನ್ನಡ ಓದುವ ಬರೆಯುವ ಮತ್ತು ಮಾತನಾಡುವ ಭಾಷಾ ಜ್ಞಾನ ಕಡ್ಡಾಯವಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಅರ್ಜಿ ಶುಲ್ಕ ಕ್ರಮ ಸಂಖ್ಯೆ 1ರಿಂದ 5 ಅಂದರೆ 1ನೇ ಪೋಸ್ಟಿಂದ ಇಲ್ಲಿ 5ನೇ ಪೋಸ್ಟ್ವರೆಗೂ ಬಂದು ನಿಮಗೆ 500 ರೂಪಾಯಿ ಇರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇನ್ನು ಮಿಕ್ಕಿದ್ದು 6ರಿಂದ 9ನೇ ಪೋಸ್ಟಿಗೆ ಬಂದು ನಿಮಗೆ 300 ರೂಪಾಯಿ ಲಾಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಸಂಬಂಧಿಸಿದ ಹುದ್ದೆಗಳ ಸೂಚನೆಯನ್ನು ಅರ್ಹತೆಯನ್ನು ಅಭ್ಯರ್ಥಿಗಳು ಹೊಂದಿರಬೇಕಾಗಿರುತ್ತೆ. ಸೊ ಅದರ ಎಜುಕೇಷನ್ ರಿಲೆವೆಂಟ್ ಹೊಂದಿರಬೇಕಾಗಿರುತ್ತೆ. ಮತ್ತು ಒಬ್ಬ ಅಭ್ಯರ್ಥಿ ಕೇವಲ ಒಂದು ಹುದ್ದೆಗಳಿಗೆ ಮಾತ್ರ ಅಂದರೆ ನಿಮಗೆ ಮಲ್ಟಿಪಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಸೊ ನೀವು ಎಲ್ಲದಕ್ಕೂ ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ಸೊ ಯಾವುದಾದ್ರೂ ಒಂದು ಹುದ್ದೆಗಳಿಗೆ ಮಾತ್ರ ಅಪ್ಲಿಕೇಶನ್ ಆಗಬೇಕಾಗುತ್ತೆ. ಮತ್ತು ಇಲ್ಲಿ ಬಂದು ನಿಮಗೆ ಅಧಿಕೃತ ವೆಬ್ಸೈಟು ನಾನು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಹ ಕೊಡ್ತೀನಿ. ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಸಹ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಅಲ್ಲಿ ಅದ್ರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಜಾಯ್ನ್ ಆದರೆ ನಿಮಗೆ ಜಾಬ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಎಲ್ಲ ನಿಮಗೆ ಅಲ್ಲಿ ಸಿಗುತ್ತೆ. ಮತ್ತು ಇಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ಬಂದು ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೆ ಇದು ಆಫ್ಲೈನಲ್ಲಿ ಅಂದರೆ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಸೊ ಅದ್ರ ಜೊತೆ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇದು ಬಂದು ನಿಮಗೆ ಡಾಕ್ಯುಮೆಂಟ್ಸ್ ಇಲ್ಲಿ ಒಂದು ವೆಬ್ಸೈಟಲ್ಲಿ ಇಲ್ಲಿ ಅವೈಲೇಬಲ್ ಇದೆ. ಮತ್ತು ನಾನು ಅದನ್ನು ಸಹ ನಿಮಗೆ PDF ನಾನು ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿ ಬೇಕಾದರೆ ನೀವು ಜಾಯ್ನ್ ಆಗ್ಬೋದು. ಮತ್ತು ಇಲ್ಲಿ ಬಂದು ನಿಮಗೆ ಎಲ್ಲಿಗೆ ಕಳಿಸ್ಬೇಕು ಅಂತಂದರೆ ಇಲ್ಲಿ ಸೌಹಾರ್ದ ಸಹಕಾರಿ ಸೌಧ ಮತ್ತು 68 ಮತ್ತು 1ನೇ ಮಾಡಿ 18ನೇ ಅಡ್ಡ ರಸ್ತೆ ಮತ್ತು ಮಾರ್ಗೋಸ ರಸ್ತೆ ಮಲ್ಲೇಶ್ವರಂ ಮತ್ತು ಬೆಂಗಳೂರು ಇಷ್ಟು ಫುಲ್ ಅಡ್ರೆಸ್ಗೆ ನೀವು ಪೋಸ್ಟಲಲ್ಲಿ ಕಳಿಸ್ಬೇಕಾಗಿರುತ್ತೆ. ಮತ್ತು ಇದು ಬಂದು ನಿಮಗೆ ಲಾಸ್ಟ್ ಡೇಟ್ ಬಂದು ನಿಮಗೆ 26/7/2024 ಸಾಯಂಕಾಲ 5:30 ಒಳಗಡೆ ಕಳಿಸ್ಬೇಕಾಗಿರುತ್ತೆ. ಮತ್ತು ಇಲ್ಲಿ ಅರ್ಜಿಯಲ್ಲಿ ನಮೂದಿಸಿರುವ ಇಮೇಲ್ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆಯನ್ನು ನೇಮಕಾತಿ ಪ್ರಕ್ರಿಯೆಗೆ ಸಂವಹನಕ್ಕೆ ಪರಿಗಣಿಸಲಾಗುತ್ತದೆ. ಅಂದರೆ ನಿಮಗೆ ವಾಟ್ಸಪ್ ನಂಬರ್ನ ಅಥವಾ ಇಮೇಲ್ ID ಕರೆಕ್ಟಾಗಿರೋದನ್ನು ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲಿ ಅಧಿಸೂಚನೆಯಲ್ಲಿ ನೀಡಿರುವ ಸೂಚನೆಗಳನ್ವಯವೇ ಅರ್ಜಿಗಳನ್ನು ಪೂರ್ತಿಯಾಗಿ ಭರ್ತಿ ಮಾಡತಕ್ಕದ್ದು. ಅಪೂರ್ಣ ಮತ್ತು ತಪ್ಪು ಮಾಹಿತಿ ನೀಡಿದಲ್ಲಿ ಸೊ ಅದನ್ನು ಪರಿಗಣಿಸುವುದಿಲ್ಲ ಅಂತ ತಿರಸ್ಕರಿಸಲಾಗುತ್ತದೆ ಅಂತೇಳಿ ಮೆನ್ಷನ್ ಮಾಡಿದರೆ ಸೊ ಅದನ್ನು ನೋಡ್ಕೊಂಡು ನೀವು ಫಿಲ್ ಮಾಡಿ. ಮತ್ತು ಇಲ್ಲಿ ಅರ್ಜಿ ಜೊತೆ ಸಲ್ಲಿಸಬೇಕಾದ ದಾಖಲಾತಿಗಳು ಅಂದರೆ ನೀವು ಅಪ್ಲಿಕೇಶನ್ ಜೊತೆ ಸೊ ಏನೇ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಂತಂದರೆ ನೀವು ಹುದ್ದೆಗಳಿಗೆ ನಿಗದಿಪಡಿಸಿದ ಅರ್ಜಿ ನಮೂನೆಯನ್ನು ಪೂರ್ಣವಾಗಿ ಭರ್ತಿ ಮಾಡಿರುವ ಅರ್ಜಿ ಅಂದರೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇದೆ. ಸೊ ಅದನ್ನು ನಾನು ನಿಮಗೆ ಫಿಲ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಅದು ಅಪ್ಲಿಕೇಶನ್ ಫಾರ್ಮು. ಮತ್ತು ಇಲ್ಲಿ ಹುದ್ದೆಗಳಿಗೆ ನಿಗದಿಪಡಿಸಿದ ವಿದ್ಯಾರ್ಹತೆಯನ್ನು ರುಜುವಾತು ಪಡಿಸುವ ದಾಖಲಾತಿಗಳು ಅದನ್ನು ನೀವು ಎಲ್ಲ ವರ್ಷಗಳು ಸೆಮಿಸ್ಟರ್ ಅಂಕಪಟ್ಟಿ ಅಥವಾ ಘಟಿಕೋತ್ಸವದ ಪ್ರಮಾಣ ಪತ್ರ ಸ್ವಯಂ ದೃಢೀಕರಣ ಪ್ರತಿಗಳನ್ನು ಲಗತ್ತಿಸಬೇಕು. ಅಂದರೆ ನೀವು ಎಜುಕೇಷನ್ ರಿಲೇಟೆಡ್ SLC PUC ಮತ್ತು ಡಿಗ್ರಿ ರಿಲೇಟೆಡ್ ಮತ್ತು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಕಂಪ್ಯೂಟರ್ ಸರ್ಟಿಫಿಕೇಟ್ಸ್ ಎಲ್ಲ ನೀವು ಬಂದು ನಿಮಗೆ ಜೆರಾಕ್ಸ್ ತಗೊಂಡು ಸೊ ಅದರಲ್ಲಿ ನಿಮಗೆ ಸೆಲ್ಫ್ ಅಟೆಸ್ಟೆಡ್ ಅಂದರೆ ನೀವು ಜೆರಾಕ್ಸ್ ಮೇಲೆ ನೀವು ಸೈನ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅದನ್ನು ನೀವು ಪೋಸ್ಟಲಲ್ಲಿ ಕಳಿಸ್ಬೇಕಾಗಿರುತ್ತೆ. ನಿಮ್ಮ ಒರಿಜಿನಲ್ ಏನೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಇಲ್ಲಿ ಸೇವೆಯಲ್ಲಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಾವು ಸೇವೆ ಸಲ್ಲಿಸುತ್ತಿರುವ ಪ್ರಾಧಿಕಾರ ಮತ್ತು ಸಂಸ್ಥೆಯಿಂದ ಅರ್ಜಿ ಸಲ್ಲಿಕೆ ಅನುಮತಿ ಪತ್ರ ಅಂದರೆ ಮಾದರಿ ಬಂದು ನಿಮಗೆ ಕೆಳಗಡೆ ಇದೆ ನೆಕ್ಸ್ಟ್ ಪೇಜಲ್ಲಿ ಅದನ್ನು ತೋರಿಸಿ. ಮತ್ತು ನೀವು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರುವ ಕುರಿತು ಸ್ವಯಂ ದೃಢೀಕರಣ ದಾಖಲಾತಿ ಅಂದರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಸಹ ನಿಮಗೆ ಜೆರಾಕ್ಸ್ ತೆಗೆದು ಅದರಲ್ಲಿ ನೀವು ಸೆಲ್ಫ್ ಅಟೆಸ್ಟೆಡ್ ಮಾಡಿ ನೀವು ಕೊಡಬೇಕಾಗಿರುತ್ತೆ. ಮತ್ತು ಇಲ್ಲಿ ಬಂದು ನಿಮಗೆ ವಯೋಮಿತಿ ನಾನು ಆಲ್ರೆಡಿ ಅಲ್ಲಿ ಹೇಳ್ದಂಗೆ ನಿಮಗೆ ವಯೋಮಿತಿ ಸಹ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಒಂದ್ಸಲ ನೋಡ್ಕೊಳ್ಳಿ. ಮತ್ತು ನಿಮಗೆ ಆಯ್ಕೆ ವಿಧಾನ ಬಂದ ನಿಮಗೆ ಎಲ್ಲ ಹುದ್ದೆಗಳ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಮಾಡಲಾಗುತ್ತದೆ. ಸೊ ಇದು ಬಂದು ನಿಮಗೆ ಫಸ್ಟ್ ರಿಟರ್ನ್ ಎಕ್ಸಾಮ್ ಇರುತ್ತೆ ಮತ್ತು ನೆಕ್ಸ್ಟ್ ಇಂಟರ್ವ್ಯೂ ಇರುತ್ತೆ. ಸೊ ರಿಟರ್ನ್ ಎಕ್ಸಾಮ್ಗೆ ಬಂದು ನಿಮಗೆ ಸಿಲೆಬಸ್ ಏನು ಮೆನ್ಷನ್ ಮಾಡಿಲ್ಲ, ಅವರು ಜಸ್ಟ್ ಮೇ ಬಿ ಕೋಆಪ್ರೇಟಿವ್ ರಿಲೇಟೆಡ್ ಇರುತ್ತೆ. ಸೊ ಅದರಿಂದ ಈ ಕೋಆಪ್ರೇಟಿವ್ ರಿಲೇಟೆಡ್ ನೋಟ್ಸ್ ಬೇಕಂತಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಜಾಯಿನ್ ಆದರೆ ನೀವು ಬೇಕಾದರೆ ಅಲ್ಲಿ ನಮಗೆ ಮೆಸೇಜ್ ಮಾಡಿದ್ರೆ ನಿಮಗೆ
ಕೋಆಪ್ರೇಟಿವ್ ಸೊಸೈಟಿ ನೋಟ್ಸು ಸಹ ನಿಮಗೆ ಸಿಗುತ್ತೆ. ಸೊ ಅಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಮತ್ತು ನಿಮಗೆ ಇಲ್ಲಿ ಬೆರಳಚ್ಚು ಮತ್ತು ಸ್ಟೆನೋಗ್ರಫಿ ಬೆರಳಚ್ಚು ಪರೀಕ್ಷೆ ಮತ್ತು ಉಪಸಿಬ್ಬಂದಿ ವಾಹನಗಳು ಅವರಿಗೆ ಬಂದು ನಿಮಗೆ ಅನುಭವ ಅಂದರೆ ಪ್ರಾಯೋಗಿಕ ಪರೀಕ್ಷೆ ಅಂದರೆ ಡ್ರೈವಿಂಗ್ ಟೆಸ್ಟ್ ಇರುತ್ತೆ. ಮತ್ತು ಇಲ್ಲಿ ಲಿಖಿತ ಅಥವಾ ಸಂದರ್ಶನ ಕೌಶಲ್ಯ ಪರೀಕ್ಷೆ ಕರೆಯಲ್ಪಡುವ ಅಭ್ಯರ್ಥಿಗಳು ತಮ್ಮ ಸ್ವಂತ ವೆಚ್ಚದಲ್ಲಿ ಹಾಜರಾಗಬೇಕು. ಯಾವುದೇ ಪ್ರಮಾಣ ಭತ್ಯೆಯನ್ನು ನೀಡಲಾಗಿದೆ, ಅಂದರೆ ಅವರು ಟ್ರಾವೆಲ್ ಅಲೈನ್ಸ್ ಎಲ್ಲ ಏನು ಕೊಡೋದಿಲ್ಲ ಅಂತ ಮೆನ್ಷನ್ ಮಾಡಿದರೆ. ಮತ್ತು ಎಲ್ಲ ಹುದ್ದೆಗಳು ಪರೀಕ್ಷಾ ಕೇಂದ್ರ ಬೆಂಗಳೂರು ಆಗಿರುತ್ತೆ. ಅಂದರೆ ಇದನ್ನು ನೋಡ್ಕೊಳ್ಳಿ, ನೀವು ಬೆಂಗಳೂರು ಸರೌಂಡಿಂಗ್ ಇರೋರೆ ಸೊ ಅಪ್ಲೈ ಮಾಡಿ. ಸೊ ಇನ್ನು ದೂರ ಇರೋ ನಿಮ್ಗೆ ಇಲ್ಲ ನನಗೆ ಅಪ್ಲೈ ಮಾಡ್ತೀನಿ ಅಂದರೆ ಎಕ್ಸ್ಪೀರಿಯೆನ್ಸ್ ಇರೋ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಸೊ ನಿಮ್ಗೆ ಅಲ್ಲಿ ಮೆನ್ಷನ್ ಮಾಡಿರೋ ಥರ ನಿಮಗೆ ಅದರ ರಿಲೆವೆಂಟ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಸೊ ನಿಮ್ಮನ್ನು ಅಪ್ಲಿಕೇಶನ್ ಕನ್ಸಿಡರ್ ಮಾಡ್ತಾರೆ. ಸೊ ಫ್ರೆಷರ್ ಅವ್ರಿಗೆ ಮೇ ಬಿ ಇದು ಕನ್ಸಿಡರ್ ಮಾಡೋ ಡೌಟ್ ಅಂತ ಅಂದ್ಕೊತೀನಿ. ಮತ್ತು ಇಲ್ಲಿ ಬಂದು ನಿಮಗೆ ಸಂಯುಕ್ತ ಸಹಕಾರಿ ಮತ್ತು ಆಯ್ಕೆ ಇದು ಬಂದು ನಿಮಗೆ ಆಲ್ರೆಡಿ ಫಸ್ಟಲ್ಲಿ ಹೇಳ್ದಂಗೆ ನಾನು ಕಾಂಟ್ರಾಕ್ಟ್ ಬೇಸಸ್ ಮೇಲೆ ಇರುತ್ತೆ. ಮತ್ತು ಅದಕ್ಕೆ ಎಷ್ಟೆಷ್ಟು ಅಂದರೆ ನಿಮಗೆ ವೇತನ ಶ್ರೇಣಿ ಎಷ್ಟಿರುತ್ತೆ ಅಂತಂದರೆ ಇಲ್ಲಿ ನೀವು ಫಸ್ಟ್ ಇಯರು ನೋಡ್ಬೋದು ಎಷ್ಟಿರುತ್ತೆ, ಮತ್ತು ಸೆಕೆಂಡ್ ಇಯರ್ ಎಷ್ಟು ಮಾಡ್ತಾರಂತ ಇದು ಸಹ ಮೆನ್ಷನ್ ಮಾಡಿದರೆ ಸೊ ನೀವು ನೋಡಿಕೊಂಡು ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ಇಲ್ಲಿ ಅನುಭವ ಸಂಬಂಧಪಟ್ಟಂತೆ ಮೂಲ ದಾಖಲಾತಿಗಳನ್ನು ಸಂದರ್ಶನ ಸಮಯದಲ್ಲಿ ಅಂದರೆ ನಿಮ್ಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬಂದು ನಿಮಗೆ ಸೆಲೆಕ್ಷನ್ ಪ್ರೊಸೀಜರ್ ಆದಮೇಲೆ ನೀವು ತೊಗೊಂಡೋಗ್ಬೇಕಾಗಿರುತ್ತೆ. ಸೊ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅದನ್ನು ಸಹ ಮೆನ್ಷನ್ ಮಾಡಿದರೆ ಕೆಲವೊಂದು ಇನ್ಸ್ಟ್ರಕ್ಷನ್ ಸಹ ನಿಮಗೆ ಕೊಟ್ಟಿದ್ದಾರೆ, ಅದನ್ನು ಸಹ ನೀವು ಓದ್ಕೊಳ್ಳಿ. ಇಲ್ಲಿ ಬಂದು ನಿಮಗೆ NOC ಅಂದರೆ ನೀವು ಯಾರಾದರೂ ಕರೆಂಟಾಗಿ ವರ್ಕ್ ಮಾಡ್ತಿದ್ರೆ, ಸೊ ಈಗ ಸದ್ಯಕ್ಕೆ ವರ್ಕ್ ಮಾಡ್ತಿದ್ರೆ ಅವ್ರಿಗೆ ನಿಮಗೆ ಅನುಭವ ಪತ್ರ ಅಂದರೆ ಅನುಮತಿ ಪತ್ರ, ಸೊ ಅದಕ್ಕೆ NOC ಸರ್ಟಿಫಿಕೇಟ್ ಇದನ್ನು ಪ್ರಿಂಟ್ ತೊಗೊಂಡು ನೀವು ಸೈನ್ ಮಾಡಿಸ್ಕೊಂಡು ಹೋಗಬೇಕಾಗಿರುತ್ತೆ. ಮತ್ತು ಇಲ್ಲಿ ಬಂದು ನಿಮಗೆ ಇಲ್ಲಿ ನೋಡ್ಬೋದು ನೀವು ಅಪ್ಲಿಕೇಶನ್ ಬಂದು ನಿಮಗೆ ಫಿಲ್ ಮಾಡೋದು ಬಂದು ನಿಮಗೆ ಇಲ್ಲಿ ಫೋಟೋ ಪೇಸ್ಟ್ ಮಾಡಬೇಕಾಗಿರುತ್ತೆ. ಪೇಸ್ಟ್ ಮಾಡಿದಾದ್ಮೇಲೆ ನಿಮಗೆ ಅರ್ಜಿ ಸಲ್ಲಿಸಿರುವ ಹುದ್ದೆಗಳು, ಸೊ ಯಾವ ಹುದ್ದೆಗಳು ನೀವು ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅಂತ ಸೊ ಅದನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿ ಬರೀರಿ. ಮತ್ತು ನಿಮ್ಮ ಹೆಸರು ಬಂದು ಬರೀರಿ, ಮತ್ತು ಇಲ್ಲಿ ಲಿಂಗ ಬರೀರಿ, ಮತ್ತು ವಿವಾಹಿತ ಮತ್ತು ಅವಿವಾಹಿತ ಬರೀರಿ, ಮತ್ತು ರಾಷ್ಟ್ರೀಯತೆ ಬರೀರಿ, ಮತ್ತು ಅಂಚೆ ವಿಳಾಸ ಬಂದು ಪಿನ್ ಕೋಡ್ ಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಸಹ ಮೊಬೈಲ್ ನಂಬರ್ ಬಂದು ನಿಮಗೆ ವಾಟ್ಸಪ್ ನಂಬರ್ ಬರೀರಿ ಅಂತ ಹೇಳ್ತೀನಿ. ಅವರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಇದ್ದರೆ ಸೊ ವಾಟ್ಸಪ್ಪಲ್ಲಿ ಸಹ ನೀವು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅದರಿಂದ ಮತ್ತು ಇಲ್ಲಿ ಒಂದು ನಿಮಗೆ ಕಾಯಂ ಅಡ್ರೆಸ್ಸು ಕೇಳಿದ್ದಾರೆ. ಸೊ ಅದು ನೀವೇನು ಪ್ರೆಸೆಂಟು ಅಡ್ರೆಸ್ಸು ಬೇರೆ ಇತ್ತಂದರೆ ಸೊ ಪರ್ಮನೆಂಟ್ ಅಡ್ರೆಸ್ ಬೇರೆ ಇತ್ತಂದರೆ ಸೊ ಬೇರೆ ಬೇರೆ ಬರೀಬೋದಾಗಿರುತ್ತೆ. ಇಲ್ಲ ಒಂದೇ ಇತ್ತಂದರೆ ಸೇಮ್ ಅದನ್ನೇ ಬರೀರಿ. ಮತ್ತು ಪಾನ್ ಕಾರ್ಡ್ ಸಂಖ್ಯೆ ಕೇಳಿದ್ದಾರೆ, ಮತ್ತು ಆಧಾರ್ ನಂಬರು ಮತ್ತು ಕ್ಯಾಸ್ಟ್ ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ. ಸೊ ಇಲ್ಲಿ ಬಂದು ನಿಮಗೆ ತಂದೆ ತಾಯಿ ಹೆಸರು ಮತ್ತು ಅವರ ಉದ್ಯೋಗ, ಸೊ ಅವರ ಹೆಸರು ಬರೆದು ನಿಮಗೆ ಉದ್ಯೋಗ ಏನು ಮಾಡ್ತಿದ್ದೀರಾ ಅಂತ ಮೆನ್ಷನ್ ಮಾಡಬೇಕಾಗಿರುತ್ತೆ. ಮತ್ತು ನಿಮಗೆ ಡೇಟ್ ಆಫ್ ಬರ್ತು ಸಹ ಇಲ್ಲಿ ದಿನಾಂಕ, ತಿಂಗಳು, ವರ್ಷ ಮತ್ತು ವಯಸ್ಸು ಅದರ ಪ್ರಕಾರ ಎಷ್ಟಾಗಿದೆ ಅಂತ ಮೆನ್ಷನ್ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲಿ ವಿದ್ಯಾರ್ಹತೆ ಬಂದು ನಿಮಗೆ SLC ತೇರ್ಗಡೆಯಾದ ವರ್ಷ ಮತ್ತು ಪಡೆದ ಅಂಕಗಳು ಮತ್ತು ಪರ್ಸೆಂಟೇಜ್ ಎಷ್ಟು, PUC ಇದು ಅಷ್ಟೇ, ಸೇಮ್ ಡಿಗ್ರಿ ಇದ್ದರೆ ಡಿಗ್ರಿ ಮತ್ತು ಸ್ನಾತಕೋತ್ತರ ಪದವಿ. ಇಲ್ಲಿ ಬಂದು ನಿಮಗೆ ಅನುಭವ ಇಲ್ಲಿ ವರ್ಕ್ ಮಾಡ್ತಿದ್ರೆ ಸೊ ಅದ್ರ ಎಲ್ಲಿ ಏನು ಕೆಲಸ ಪೋಸ್ಟಾಗಿ ವರ್ಕ್ ಮಾಡ್ತಿದ್ರು ಮತ್ತು ಕೆಲಸ ಬಿಡೋದಕ್ಕೆ ಕಾರಣ ಏನು, ಮತ್ತು ಅನುಭವ ಅವಧಿ ಅಂದರೆ ಇಷ್ಟು ವರ್ಷ ಕೆಲಸ ಮಾಡಿದ್ರಿ ಅಲ್ಲ ಅಂತ, ಮತ್ತು ಪಡೀತಿರುವ ವೇತನ ಮತ್ತು ನಿಮಗೆ ವಾರ್ಷಿಕವಾಗಿ ಎಷ್ಟು ತೊಗೊಳ್ತಿದ್ರಿ ಇವರು ವರ್ಕ್ ಮಾಡ್ತಿರೋರಾದರೆ ಸೊ ಅದನ್ನು ಸಹ ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲಿ ನೋಟಿಸ್ ಪೀರಿಯಡ್ ಸಹ ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲಿ ನಿಮಗೆ ಓದಲು ಬರೆಯಲು ಮಾತನಾಡುವ ಭಾಷೆ ಯಾವುದಂತ ಬರುತ್ತೆ ಅಂತ ಸೊ ಅಲ್ಲಿ ಸಹ ನೀವು ಮೆನ್ಷನ್ ಮಾಡಬಹುದಾಗಿರುತ್ತೆ. ಮತ್ತು ಕಂಪ್ಯೂಟರ್ ಜ್ಞಾನ ವಿವರ, ಸೊ ನೀವು ಯಾವ ಸರ್ಟಿಫಿಕೇಟ್ ಇದೆ ಅಂತ ಸೊ ಅದನ್ನು ಸಹ ಮೆನ್ಷನ್ ಮಾಡಿ. ಮತ್ತು ಈ ಹಿಂದೆ ಯಾವುದಾದರೂ ಪ್ರಕರಣದಲ್ಲಿ ನಿರ್ವಾಹಿತ ಅಪರಾಧಿಯಾಗಿದ್ದರೆ ಸೊ ವಿವರ ಅದನ್ನು ಸಹ ಕೇಳಿದರೆ, ಮತ್ತು ನ್ಯಾಯಾಂಗದಲ್ಲಿ ಯಾವುದಾದ್ರೂ ಕ್ರಿಮಿನಲ್ ಪ್ರಕರಣ ಇದೆಯಾ ಅಂತ ಸೊ ಅದನ್ನು ಸಹ ನೀವು ಇದ್ದರೆ ಇಲ್ಲ ಅಂದರೆ ಇಲ್ಲ ಅಂತ ಬಿಟ್ಬಿಡಿ. ಸೊ ಇದರ ಬರೀರಿ. ಮತ್ತು ವೃತ್ತಿ ಸಂಘ ಮತ್ತು ಪ್ರಾಧಿಕಾರ ವೃತ್ತಿ ಅದಕ್ಕೆ ಸಂಬಂಧಪಟ್ಟಂತೆ ಸಹ ನಿಮ್ಗೆ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಅರ್ಜಿ ಶುಲ್ಕ ಪಾವತಿಸಿದ ವಿವರಗಳು ಅಂದರೆ DDL ಪೇ ಮಾಡ್ತಿದ್ದೀರಾ, ಮತ್ತು ಆರ್ಡರ್ ಸಂಖ್ಯೆ ಮತ್ತು ಬ್ಯಾಂಕಿನ ಹೆಸರು, ನೀವು ಯಾವ ಬ್ಯಾಂಕಿಂದ ಡೀಟೇಲ್ಸ್ ಅಪ್ಲಿಕೇಶನ್ ಫೀಸ್ ಪೇ ಮಾಡಿದ್ರೆ ಸೊ ಅದನ್ನು ಸಹ ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲಿ ಘೋಷಣೆ ಇದು ಬಂದು ನಿಮಗೆ ಬರೆದ್ಬಿಟ್ಟು ಮತ್ತು ಇಲ್ಲಿ ಡೇಟು ಮತ್ತು ಸ್ಥಳ ಬರೆದು ನಿಮಗೆ ಅಭ್ಯರ್ಥಿ ಸೈನ್ ಮಾಡಬೇಕಾಗಿರುತ್ತೆ. ಸೈನ್ ಮಾಡಿ ಬಂದು ನಿಮಗೆ ಅಪ್ಲಿಕೇಶನ್ ಫೀಸ್ ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲಿ 500 ರೂಪಾಯಿ ಬಂದು ನಿಮಗೆ 1 ರಿಂದ 5 ಹುದ್ದೆಗಳಾಗಿರುತ್ತೆ. ಮತ್ತು 300 ರೂಪಾಯಿ ಬಂದು ನಿಮಗೆ 6 ರಿಂದ 9 ಕ್ರಮ ಸಂಖ್ಯೆ ಇರೋ ಹುದ್ದೆಗಳಾಗಿರುತ್ತೆ. ಇದು ಬಂದು ನಿಮಗೆ ಏನಾದರೂ FPG ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕಂತಂದರೆ ಸೊ ಇಲ್ಲಿ ವೆಬ್ಸೈಟಲ್ಲಿ ಸಹ ಇಲ್ಲಿ ನೋಡ್ಬೋದು ನಿಮಗೆ. ಇಲ್ಲಿ ಬಂದು ನಿಮಗೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಥರ ಇದ್ದರೆ ಸೊ ಆ ನಂಬರ್ ಇದೆ ಸಹ. ಸೊ ನಂಬರ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಏನಾದರೂ ಎನ್ಕ್ವೈರಿ ಇತ್ತಂದರೆ ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಫೋನ್ ಮಾಡಿ ಕೇಳ್ಬೋದಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ
ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಫರ್ದರ್ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಪ್ರತಿಯೊಂದು ಜಾಬ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಎಲ್ಲ ನಿಮಗೆ ಈ ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಅಲ್ಲಿ ಬೇಕಾದರೆ ಜಾಯ್ನ್ ಆಗ್ಬೋದು. ಅದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲಾಂದರೆ ನಿಮಗೆ ಚಾನಲ್ಲು ಪೇಜ ಓಪನ್ ಮಾಡಿ ಸೊ ಅಬೌಟಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಅದರಲ್ಲೂ ಸಹ ಲಿಂಕು ಕೊಟ್ಟಿರ್ತೀನಿ. ಸೊ ಅಲ್ಲಿ ಬೇಕಾದರೆ ನೀವು ಜಾಯ್ನ್ ಆಗ್ಬೋದಾಗಿರುತ್ತೆ. ಮತ್ತು SSC ಎಕ್ಸಾಮಿನೇಷನ್ ರಿಲೇಟೆಡ್ ಇನ್ಫಾರ್ಮೇಷನ್ ಸಹ ನಾನು ಈ ಚಾನಲ್ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಅಲ್ಲಿ ಬೇಕಾದರೆ ಜಾಯ್ನ್ ಆಗಿ ನೀವು ಪ್ರತಿಯೊಂದು ನಾನು ಹಾಕೋ ಕೆಲವೊಂದು ನೋಟಿಫಿಕೇಷನ್ದು ಮತ್ತು ನಿಮಗೆ ಪ್ರತಿಯೊಂದು ರಿಸಲ್ಟ್ ಅಪ್ಡೇಟ್ಸ್ ಎಲ್ಲ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಅಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.